ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪಾರ್ಟ್ 1, ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ರೋಡ್ ಟ್ರಿಪ್ ಮೈಸೂರು ಈ ವಿಡಿಯೋಸ್ನ ನೋಡೇ ಇರ್ತೀರಾ. ಇದು ಪಾರ್ಟ್ 4. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಾದಮೇಲೆ ಇವಾಗ ರೂಮ್ ವೆಕೇಟ್ ಮಾಡಿ ಮೈಸೂರು ಪ್ಯಾಲೇಸ್ನ ನೋಡಿಕೊಂಡು ರಿಟರ್ನ್ ಆಗ್ತಿದ್ದೀವಿ. ಅದಕ್ಕೂ ಮುಂಚೆ ಊಟ ಮಾಡಿ ಮೈಸೂರು ಪ್ಯಾಲೇಸ್ಗೆ ಹೋಗ್ತಿದ್ದೀವಿ. ಮಾರ್ನಿಂಗಿಂದ ಟಿಫನ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ಒಂದೇ ಸರ್ತಿ ಲಂಚ್ ಮಾಡೋಕ್ಕೆ ಬಂದಿದ್ದೀವಿ. ಟೈಮು 1:47 ಆಗ್ತಿದೆ. ನೋಡೋಣ, ಕುಷ್ಕ ಒಂದು, ಬಿರಿಯಾನಿ ಒಂದು ಪ್ಲೇಟ್ ಹೇಳ್ತೀವಿ, ಹೇಗಿರುತ್ತೆ ನೋಡೋಣ. ಮೈಸೂರು ಪ್ಯಾಲೇಸ್ ಅಂಬಾ ವಿಲಾಸ ಅಂತಲೂ ಕರೀತಾರೆ. ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೂರಿಸ್ಟ್ ಪ್ಲೇಸ್ ಇನ್ ಮೈಸೂರು. ಇಲ್ಲಿಗೆ ಮೈಸೂರು ಪ್ಯಾಲೇಸ್ ನೋಡ್ಬೇಕಂತಾನೆ ತುಂಬ ಜನ ಬರ್ತಾರೆ. ಈ ಪ್ಯಾಲೇಸ್ಗೆ 5 ಗೇಟ್ಸ್ ಇದೆ. ಬಟ್ ಪ್ಯಾಲೇಸ್ ನೋಡೋಕೆ ಹೋಗೋರಿಗೆ ಎಂಟ್ರಿ ಇರೋದು 2 ಗೇಟ್ಸ್ ಇಂದ ಮಾತ್ರ, ನಾರ್ತ್ ಅಂಡ್ ಸೌತ್ ಗೇಟ್. ವಿಡಿಯೋಸು ಫೋಟೋಸಲ್ಲಿ ನಾವೇನು ನೋಡ್ತೀವಿ ಅರಮನೆ, ಅಲ್ಲಿರುವಂಥ ಗೇಟ್ ಬಂದು ಮೇನ್ ಗೇಟ್. ಅದು ಯಾವಾಗಲೂ ಕ್ಲೋಸ್ ಇರುತ್ತೆ. ದಸರಾ ಟೈಮಲ್ಲಿ ಮಾತ್ರನೇ ಅಲ್ಲಿ ಓಪನ್ ಆಗುತ್ತೆ, ಬೇರೆ ಟೈಮಲ್ಲೆಲ್ಲ ಕ್ಲೋಸ್ ಇರುತ್ತೆ. ಒಳಗಡೆ ಎಂಟ್ರಿ ಆಗೋದಕ್ಕೆ ಎಂಟ್ರೆನ್ಸ್ ಟಿಕೆಟ್ಸ್ ಬಂದು ಇಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಚಿಕ್ಕ ಮಕ್ಕಳಿಗೆ, ವಯಸ್ಸಾದವ್ರಿಗೆ, ವಯಸ್ಕರಿಗೆ, ಸ್ಟೂಡೆಂಟ್ಸ್ಗೆ, ವಿದೇಶಿ ಪ್ರವಾಸಿಗರಿಗೆ ಬೇರೆ ಬೇರೆ ಥರನೇ ಇರುತ್ತೆ. ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಬಂದಾದಮೇಲೆ ವ್ಯೂ ಹೀಗಿರುತ್ತೆ. ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ, ನಾವು ಬೇರೆ ಕಡೆ ಅಂತ ಬಂದಾಗ ಬೆಟರ್ ಕ್ಯಾಶ್ ಕ್ಯಾರಿ ಮಾಡಿ. ಯಾಕಂತಂದರೆ ಎಲ್ಲ ಕಡೆ UPI ಆಕ್ಸೆಪ್ಟ್ ಮಾಡಲ್ಲ. ಒಂದೊಂದು ಸಾರಿ ನೆಟ್ವರ್ಕ್ ಇಶ್ಯೂ ಇಂದನೂ UPI ಮಾಡೋಕ್ಕಾಗಲ್ಲ. ಅದಕ್ಕೆ ಬೆಟರ್ ಕ್ಯಾಶ್ ಕ್ಯಾರಿ ಮಾಡಿ. ಇನ್ನೊಂದೇನಪ್ಪ ಅಂತಂದರೆ, ಪ್ಯಾಲೇಸ್ನ ನಾವು ಬೆಟರ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ ಗೈಡ್ನ ಪ್ರಿಫರ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಗೈಡ್ಗೆ ಗೊತ್ತಿರೋ ಅಷ್ಟು ಮಾಹಿತಿ ನಮಗೆ ಅಲ್ಲಿ ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದ್ಬಿಟ್ರೆ ಗೊತ್ತಾಗೋದಿಲ್ಲ. ಇಲ್ಲಿ ನಿಮಗೆ ಗೈಡ್ಸ್ ಬೇಕಾಗಿದ್ದರೆ ಪ್ಯಾಲೇಸ್ ಒಳಗಡೆನೇ ಸಿಗ್ತಾರೆ, ಹೊರಗಡೆ ನೋಡೋಕೆ ಹೋಗಬೇಡಿ. ಯಾಕಂತಂದರೆ ಮೋಸ ಹೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸರ್ಟಿಫೈಡ್ ಗೈಡ್ ಸಿಗೋದು ಪ್ಯಾಲೇಸ್ ಒಳಗಡೆ ಮಾತ್ರನೇ. ಅವರು ಲೈಸೆನ್ಸ್ ನಾವು ನೋಡೋ ಹಾಗೇನೆ ಯಾವಾಗಲೂ ಹಾಕ್ಕೊಂಡಿರ್ತಾರೆ. ಯಾಕೆ ಗೈಡ್ನ ಪ್ರಿಫರ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ಪ್ರತಿಯೊಂದು ಗೋಡೆ, ಪ್ರತಿಯೊಂದು ಪಿಲ್ಲರ್ ಒಂದು ಸ್ಟೋರಿ ಹೇಳುತ್ತೆ ನಮಗೆ ಮೈಸೂರು ಪ್ಯಾಲೇಸಲ್ಲಿ. ಅವ್ರಿಗೆ ಗೊತ್ತಿರೋ ಅಷ್ಟು ಮಾಹಿತಿ ನಾವು ಸುಮ್ಮನೆ ಹೋಗಿ ನೋಡ್ಕೊಂಬಂದರೆ ಗೊತ್ತಾಗೋದಿಲ್ಲ. ಬೆಟರ್ ಗೈಡ್ನ ಪ್ರಿಫರ್ ಮಾಡ್ಕೊಳ್ಳಿ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಾವಿಲ್ಲಿ ನೋಡಬಹುದು ಬೊಂಬೆ ತೊಟ್ಟಿ ಸಿಗುತ್ತೆ ನಮಗೆ. ಹಾಗೆ ಮೇಲೆ ನೋಡ್ತಿದ್ರೆ ಡಿಫ್ರೆಂಟ್ ಆರ್ಕಿಟೆಕ್ಚರ್ಸ್ನ ನಾವಿಲ್ಲಿ ನೋಡಬಹುದು. ನೋಡಿ ಎಷ್ಟು 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 ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಈ ಬೊಂಬೆ ತೊಟ್ಟಿಯಲ್ಲಿ ನೋಡಬಹುದು ಡಿಫ್ರೆಂಟ್ ಮಾರ್ಬಲ್ಸ್ ಇಂದ ಮಾಡಿರುವಂತ ಬೊಂಬೆಗಳು. ಹಾಗೆ ಇದು ಇವಾಗಿರುವಂತ ಅರಮನೆಯ ಒಂದು ಮಾಡೆಲ್. ಮತ್ತೆ ನೋಡಬಹುದು ಇಲ್ಲಿ ಕಾಣ್ತಿರೋದು ವೀಣಾ ಗಣೇಶ. ಇಲ್ಲಿ ಬಿಟ್ರೆ ಜೋಧ್ಪುರ್ ಪ್ಯಾಲೇಸ್ ಅಲ್ಲಿ ಮಾತ್ರ ಇದಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇಲ್ಲೇನ್ ನೋಡ್ತಿದ್ದೀರಾ, ಇದು ನಿಜವಾದ ಆನೆ ತಲೆ ಎಕ್ಸೆಪ್ಟ್ ಕಣ್ಣು ಮತ್ತೆ ದಂತ. ಇದು ಆರ್ಟಿಫಿಷಿಯಲ್ ಸ್ಟಫ್ಡ್ ಎಲಿಫೆಂಟ್ ಸೆಟ್. ಸ್ಕಿನ್ ಮಾತ್ರ ಒರಿಜಿನಲ್. ನಿಯರ್ ಬಂಡೀಪುರ 2 ಆನೆ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಿರುತ್ತಂತೆ. ಅದಕ್ಕೆ ರಾಜರು ಇದನ್ನ ಶಿಕಾರಿ ಮಾಡ್ತಾರೆ. ಇಯರ್ಲಿ ಒನ್ಸ್ ಕೆಮಿಕಲ್ ಟೆಸ್ಟ್ ಮಾಡ್ತಾರಂತೆ ತಪ್ಪದೆ. ಇನ್ನೊಂದು ಆನೆ ತಲೆನ ನಾವು ಇಲ್ಲಿ ನೋಡಬಹುದು, ಪಕ್ಕದಲ್ಲೇ ಹಾಕಿದ್ದಾರೆ ನೋಡಿ, ಸೊಂಡಲ್ ಕಾಣ್ತಿದೆಯಲ್ಲ, ಇದೇ ಇನ್ನೊಂದು ತಲೆ. ಮತ್ತೇನ್ ಇಲ್ಲಿ ಕಾಣ್ತಿದೆ ನಮ್ಗೆ ಗೇಟ್ಸು, ಇವುಗಳನ್ನ ಎಲಿಫೆಂಟ್ ಗೇಟ್ ಅಂತಾನೆ ಕರೀತಾರೆ. ನೋಡಬಹುದು ನೀವು ಇಲ್ಲಿ.
ಇದ್ರ ಮೇಲೆ ಗಂಡ ಬೇರುಂಡ ಸಿಂಬಲ್ ಕೂಡ ಇರುತ್ತೆ. ಇಲ್ಲೇನ್ ನಾವು ನೋಡ್ತೀವಿ ಪೇಂಟಿಂಗ್ಸ್ ಎಲ್ಲ ದಸರಾ ಉತ್ಸವದ ಮೆರವಣಿಗೆ ಚಿತ್ರಗಳು. ಇದು ಯಾವುದನ್ನು ಇಮ್ಯಾಜಿನರಿ ಪೇಂಟಿಂಗ್ಸ್ ಅಲ್ಲ, ಆಕ್ಚುಯಲ್ ರಿಯಲ್ ಪರ್ಸನ್ಸ್ನ ಫೇಸಸ್ಸೇ ನಾವಿಲ್ಲಿ ನೋಡಬಹುದು. ಒಂದು ಇದ್ದಂಗೆ ಇನ್ನೊಂದು ಇರೋದಿಲ್ಲ, ಎಲ್ಲ 2D 3D ಪೇಂಟಿಂಗ್ಸ್ ಆಗಿರುತ್ತೆ. ಇದೇ ಸ್ಪೆಷಾಲಿಟಿ ಇಲ್ಲಿನ ಪೇಂಟಿಂಗ್ಸ್ ಅಲ್ಲಿ. 6 ಜನ ಆರ್ಟಿಸ್ಟ್ಸು 13 ವರ್ಷ ಪೇಂಟ್ ಮಾಡಿದ್ದಾರೆ ಈ ಪೇಂಟಿಂಗ್ನೆಲ್ಲಾನು. ಇದು ಅಷ್ಟಕೋನಾಕೃತಿ ಮಂಟಪ. ಇಲ್ಲಿರುವಂತ ಪಿಲ್ಲರ್ಸ್ ಎಲ್ಲಾನು ಕ್ಯಾಸ್ಟ್ ಐರನ್ ಇಂದ ಮಾಡಿರುವಂತ ಪಿಲ್ಲರ್ಸ್. ನೋಡೋಕೆ ವುಡ್ ತರ ಕಾಣುತ್ತೆ ಅಷ್ಟೇನೆ, ಬಟ್ ಅವು ಕ್ಯಾಸ್ಟ್ ಐರನ್ ಪಿಲ್ಲರ್ಸ್. ಅರಮನೆ ಒಳಗಡೆ ಇರುವಂತ ಟೈಲ್ಸ್ ಕೂಡ ತುಂಬಾ ವಿಶಿಷ್ಟವಾದದ್ದು. ಅದರಿಂದನೇ ಒಳಗಡೆ ಚಪ್ಪಲಿ ಅಲೋ ಮಾಡೋದಿಲ್ಲ. ಹಾಗೆ ಪೇಂಟಿಂಗ್ಸ್ಗೋಸ್ಕರನೂ ಮನೆ ಒಳಗಡೆ, ಅರಮನೆ ಒಳಗಡೆ ಆತ್ಮವಿಲಾಸ ಗಣಪತಿ ದೇವಸ್ಥಾನ ಇರೋದ್ರಿಂದ ಕೂಡ ಇಲ್ಲಿ ಚಪ್ಪಲಿ ಅಲೋ ಮಾಡೋದಿಲ್ಲ. ಹಾಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಅರಮನೆ ಒಳಗಡೆ ಯಾವುದೇ AC ಇರಲ್ಲ. ಇರೋದು ಒಂದೇ ಒಂದು ಬಾಗ್ಲು. ಆ ಒಂದು ಬಾಗ್ಲಿಂದಾನೇ ಇಡೀ ಅರಮನೆಗೆ ಗಾಳಿ ಬರೋ ತರ ವಿಶಿಷ್ಟವಾಗಿ ಟೆಕ್ನಿಕಲ್ ಆಗಿ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಿರುವಂತಹ ಪೇಂಟಿಂಗ್ಸ್ ಏನಿದೆ ಇವೆಲ್ಲನೂ ಮೆರವಣಿಗೆ ಟೈಮಲ್ಲಿ ತೆಗೆದಿರುವಂತಹ ಬ್ಲಾಕ್ ಅಂಡ್ ವೈಟ್ ಫೋಟೋಸ್. ಇದನ್ನ ಕಲರ್ ಪೇಂಟಿಂಗ್ಸ್ ಮಾಡಿರುವಂತದ್ದು. ಅದಕ್ಕೆ ಹೇಳಿದ್ದು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಗೈಡ್ ನಮ್ಗೆ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಗೈಡ್ನ ತಗೊಂಡಿರ್ಲಿಲ್ಲ. ನನಗೇನ್ ಗೊತ್ತಿದೆ, ಆನ್ಲೈನಲ್ಲಿ ನನಗೇನ್ ಮಾಹಿತಿ ಸಿಕ್ಕಿದೆ ಅದು ನಿಮ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಆನ್ಲೈನಲ್ಲಿ ಮೈಸೂರು ಪ್ಯಾಲೇಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಅನ್ನಿಸ್ತು ಬೆಟರ್ ಗೈಡ್ನ ಪ್ರಿಫರ್ ಮಾಡ್ಕೋಬೇಕಾಗಿತ್ತು. ನಾವು ಇನ್ನೂ ಡೀಟೇಲ್ ಆಗಿ ತಿಳ್ಕೊಬಹುದಾಗಿತ್ತು ಅಂತ ಹೇಳ್ಬಿಟ್ಟು. ಮೈಸೂರು ಪ್ಯಾಲೇಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ. ನಾನು ಅದರಲ್ಲಿ ಒಂದು 2% 3% ಅಷ್ಟೇನೆ ನಾನು ಶೇರ್ ಮಾಡ್ತಿರೋದು ನಿಮಗೆ. ಇವಾಗ ನೋಡ್ತಿರೋ ಪೇಂಟಿಂಗ್ಸ್ ಬಂದು ರಾಜಮನೆತನದವ್ರದ್ದಾಗಿರುತ್ತೆ. ಅವರ ಹೆಸರು ಸಮೇತವಾಗಿ ಇಲ್ಲಿ ಪೇಂಟಿಂಗ್ಸ್ ಮಾಡಿದ್ದಾರೆ. ಅವರ ಹೆಸರನ್ನು ನಾವಿಲ್ಲಿ ನೋಡಬಹುದು. ಇವು ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಫ್ಟ್ಸ್ ಅಂಡ್ ಜ್ಯುವೆಲರಿ ಬಾಕ್ಸಸ್ ಆಗಿರುತ್ತೆ, ಮೇಡ್ ಅಪ್ ಆಫ್ ಸ್ಯಾಂಡಲ್ವುಡ್.
ಮೈಸೂರು ಅಂದ್ರೇನೆ ಸ್ಯಾಂಡಲ್ವುಡ್ಗೆ ಫೇಮಸ್ ಆಗಿರುವಂತದ್ದಲ್ಲ. ಇನ್ನು ಆಗಿನ ಕಾಲದಲ್ಲಿ ಸ್ಯಾಂಡಲ್ವುಡ್ ಹೇಗೆಲ್ಲ ಯೂಸ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡಬಹುದು. ಮೈಸೂರು ಪ್ಯಾಲೇಸ್ ಅಲ್ಲಿ ತುಂಬಾ ಸ್ಯಾಂಡಲ್ವುಡ್ ಜೊತೆಗೆ ಟೇಕ್ ವುಡ್ ಯೂಸ್ ಮಾಡಿದ್ದಾರೆ ಡೋರ್ಸ್ಗೆಲ್ಲನೂ. ನನಗೆ ಗೊತ್ತಾಗ್ತಿದೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ, ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅರಮನೆ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ. 1 ಅವರ್ ಅಲ್ಲ, 2 ಅವರ್ ಅಲ್ಲ, 3 ಅವರ್ಸ್ ಆದ್ರೂ ನಮಗೆ ಸಾಕಾಗೋದಿಲ್ಲ. ಆದ್ರೂ ನಾನು 30 ಮಿನಿಟ್ಸ್ ಅಲ್ಲಿ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ, ಎಂಜಾಯ್ ಮಾಡಿ. ಇಲ್ಲಿ ಕಾಣ್ತಿದೆಯಲ್ಲ, ಇವು ನೀವು ನೋಡಿದ ತಕ್ಷಣ ಸ್ಟೋನ್ ಅನ್ಕೋಬಹುದು. ಅದು ಸ್ಟೋನ್ ಅಲ್ವಂತೆ, ಐರನ್ ಇಂದ ಮಾಡಿರೋದಂತೆ. ಹಾಗೆ ಇಲ್ಲಿ ಒಂದು ಮೆಟಾಲಿಕ್ ಫ್ಲಾಗ್ ನಾವು ನೋಡಬಹುದು. ಅದು 2.7 kg ಗೋಲ್ಡ್ ಫ್ಲಾಗ್. ಹಾಗೆ ಅದ್ರ ಸುತ್ತಲೂ ಪಂಚಕಳಶಗಳು ಇರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಕುರ್ಚಿಗಳು ಬಂದು ಬೆಳ್ಳಿ ಕುರ್ಚಿಗಳು, ರಾಜಮನೆತನದವರಿಗೆ ಸಂಬಂಧಪಟ್ಟಿರುವಂತಹ ಕುರ್ಚಿಗಳು. ಇಲ್ಲಿ ನೋಡ್ತಿದ್ದೀರಲ್ಲ ದಂತದ ಫೋಟೋ ಫ್ರೇಮು. ಈ ಫೋಟೋ ಫ್ರೇಮ್ ಬಂದು ಆ ಫೋಟೋನಲ್ಲಿ ಕಾಣ್ತಿರೋ ಆನೆ ಹೆಸರು ಗಜೇಂದ್ರ. ಅದು ಸತ್ತ ಆದ್ಮೇಲೆ ಅದರ ನೆನಪಿಗೋಸ್ಕರ ಅದರ ದಂತಗಳಿಂದಾನೇ ಫೋಟೋ ಫ್ರೇಮ್ ನ ಮಾಡಿ ರಾಜರು ನೆನಪಿಗೋಸ್ಕರ ಇಟ್ಕೊಂಡಿದ್ದಾರೆ. ಆಗ್ಲೇ ಹೇಳದ್ನಲ್ಲ, ಅರಮನೆಯಲ್ಲಿ ತುಂಬಾ ಕಡೆ ಸ್ಯಾಂಡಲ್ವುಡ್ ಮತ್ತೆ ಟೇಕ್ ವುಡ್ ನ ಯೂಸ್ ಮಾಡಿದ್ದಾರೆ ಅಂತ. ಇವಾಗ ಏನ್ ನೋಡ್ತಿದೀವಿ ನಾವು ಡೋರ್ಸು, ಇವೆಲ್ಲ ಟೇಕ್ ವುಡ್ ಡೋರ್ಸು. ದೀಸ್ ಲಾಕ್ಡ್ ರೂಮ್ಸ್ ಆರ್ ರೆಸಿಡೆನ್ಷಿಯಲ್ ರೂಮ್ಸ್ ಆಫ್ ರಾಯಲ್ ಫ್ಯಾಮಿಲಿ. ಒಳಗಡೆ ಸ್ಟಫ್ಡ್ ಅನಿಮಲ್ಸ್, ಅವರ ಆಯುಧಗಳು, ಗರಡಿಯಲ್ಲಿ ಉಪಯೋಗಿಸುವಂತ ಸಲಕರಣೆಗಳು ಇರುತ್ತಂತೆ.
ಪ್ಯಾಲೇಸ್ಗೆ ಎಂಟ್ರಿ ಆಗ್ತಿದ್ದಂಗೆನೆ ನಾವು ನೋಡಿದ್ವಲ್ಲ, ಒನ್ ಸೈಡ್ ಆಫ್ ಬೊಂಬೆ ತೊಟ್ಟಿ, ಇದು ಅನದರ್ ಸೈಡ್ ಆಫ್ ಬೊಂಬೆ ತೊಟ್ಟಿ. ನಾವಿಲ್ಲಿ ನೋಡಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೊಂಬೆಗಳ ಒಂದು ಸ್ಟ್ಯಾಚ್ಯೂಸ್ನ. ಕೇರಳ, ಶ್ರೀಲಂಕಾ, ಮಲೇಷ್ಯಾ ಈ ಕಡೆಯಿಂದ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಮಹಾರಾಜರಿಗೆ ಈ ಬೊಂಬೆಗಳನ್ನೆಲ್ಲನೂ. ಪ್ರತಿ ವರ್ಷ ನವರಾತ್ರಿ ಟೈಮಲ್ಲಿ ಈ ಬೊಂಬೆಗಳಿಗೆ ಬೊಂಬೆ ಪೂಜೆ ನಡೆಯುತ್ತೆ. ಇವಾಗ ಏನ್ ನೋಡ್ತಿದ್ದೀರಾ ಈ ಕೆನಾಲ್ಸು, ಇದು ಬ್ರಿಟಿಷರು ಮಹಾರಾಜರಿಗೆ ಗಿಫ್ಟ್ ಮಾಡಿರುವಂತದ್ದು. ಇವು ಟೋಟಲ್ ಆಗಿ 7 ಪಿರಂಗಿಗಳಿದಾವೆ. ಶ್ರೀರಂಗಪಟ್ಟಣದಲ್ಲಿದ್ದ ಟಿಪ್ಪು ಸುಲ್ತಾನನ ಅರಮನೆಯಲ್ಲಿದ್ದಿದ್ದು ಇವು ಫಸ್ಟ್. ಆಮೇಲೆ ಬ್ರಿಟಿಷರು ಮಹಾರಾಜರಿಗೆ ಇವುಗಳನ್ನ ಗಿಫ್ಟ್ ಆಗಿ ಕೊಟ್ಟಿರುವಂತದ್ದು. ಇಲ್ಲಿ ನಾನು ಮಿಸ್ ಆಗಿದ್ದೇನಪ್ಪಾ ಅಂತಂದ್ರೆ ಅಂಬಾರಿ ನನಗೆ ಕಾಣಿಸ್ಲೇ ಇಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಟೋಟಲ್ ಅದು 750 kg ತೂಕ ಇರುತ್ತಂತೆ. 80 kg ಗೋಲ್ಡ್ನ ಯೂಸ್ ಮಾಡಿ ಅಂಬಾರಿ ಮಾಡಿರ್ತಾರೆ, ಅದೇ ಸ್ಪೆಷಲ್ ಅಟ್ರಾಕ್ಷನ್ನು. ಬಟ್ ಅದೇ ನಾನು ನೋಡ್ಲಿಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಮಿಸ್ ಮಾಡ್ಕೊಂಡೆ ನಾನು ಅದನ್ನ. ಈ ಪ್ಯಾಲೇಸ್ ಅಲ್ಲಿ ತುಂಬಾ ಕಡೆ ನಾವು ಮಿರರ್ಸ್ ನೋಡ್ಬೋದು. ಎಸ್ಪೆಷಲಿ ಸ್ಟೆಪ್ಸ್ ಹತ್ರ ಇರುವಂತ ಮಿರರ್ಸ್ ಏನಕ್ಕಪ್ಪ ಇಟ್ಟಿದ್ದಾರೆ ಅಂತಂದ್ರೆ ಅದಕ್ಕೊಂದು ರೀಸನ್ ಇದೆ. ಯಾರಾದ್ರೂ ರಾಜರನ್ನ ಹಿಂದೆಯಿಂದ ಅಟ್ಯಾಕ್ ಮಾಡ್ತಾರಲ್ವಾ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಂಡ್ ಅದನ್ನ ಹಿಂದೆಯಿಂದ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಿರರ್ಸ್ ಇಟ್ಟಿದಾರಂತೆ ಸ್ಟೆಪ್ಸ್ ಹತ್ರ. ಮತ್ತೆ ತುಂಬಾ ಕಡೆ ಮಿರರ್ಸ್ ಇದಾವೆ, ಅದು ಒಂದು ಸ್ಪೆಷಲ್ ಅಟ್ರಾಕ್ಷನ್. ಕಾಣ್ತಿದೆಯಲ್ಲ, ಈ ಪ್ರತಿಮೆ ಯಾರ್ದಪ್ಪ ಅಂತಂದ್ರೆ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿಗೆ ಕೊಟ್ಟಂತಹ ಕೊಡುಗೆಗಳು ಒಂದೊಂದಲ್ಲ. ಹಾಗೆ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ತುಂಬಾನೇ ಇದೆ. ಇಲ್ಲಿ ನೋಡ್ತಿದೀವಲ್ಲ, ಈ ಪಿಲ್ಲರ್ಸ್ ಬಂದು ಟೋಟಲ್ ಆಗಿ 42 ಪಿಲ್ಲರ್ಗಳಿದಾವಂತೆ. ಒಂದತ್ರ ನಿಂತ್ಕೊಂಡು ನೋಡಿದ್ರೆ ನಾವು ಎಂಡುವರೆಗೂ ಕರೆಕ್ಟ್ ಆರ್ಚ್ ಆಗಿ ನೋಡಬಹುದು. ಹಾಗೆ ಇಲ್ಲಿ ನೋಡ್ತಿದೀವಲ್ಲ, ಈ ದರ್ಬಾರ್ ಬಂದು 129 ಕೀ ಸ್ಟೋನ್ಸ್ ನ ಯೂಸ್ ಮಾಡಿದಾರಂತೆ. ನಾವು ಸುಮ್ನೆ ಬರ್ತೀವಿ, ನೋಡ್ತೀವಿ, ಹೊಟ್ಟೋಗ್ತೀವಿ, ಅರಮನೆ ಅಲ್ವಾ, ಅವ್ರು ಕಟ್ಟಿದಾರೆ ಬಿಡು ಅಂತ ಹೇಳ್ಬಿಟ್ಟು. ಬಟ್ ನೋ, ಹೇಗ್ ಕಟ್ಟಿದ್ದಾರೆ, ಏನೆಲ್ಲ ಯೂಸ್ ಮಾಡಿದ್ದಾರೆ ಅಂತ ತಿಳ್ಕೋಬೇಕು ನಾವು. ಇದು ಈ ಪಿಲ್ಲರ್ಸ್ ಯಾವ ತರ ನಿಂತಿದಾವೆ ಅಂತನೂ ನಾವು ತಿಳ್ಕೊಳ್ಬೇಕಾಗುತ್ತೆ. ಕೀ ಸ್ಟೋನ್ಸ್ ನ ಯೂಸ್ ಮಾಡಿದಾರಂತೆ, 129 ಕೀ ಸ್ಟೋನ್ಸ್ ನ. ಇದನ್ನೆಲ್ಲಾನು ನಾವು ಹಳೆ ದೇವಸ್ಥಾನಗಳಲ್ಲಿ ಮತ್ತೆ ಹಳೆ ಬ್ರಿಡ್ಜಸ್ ಇವುಗಳಲ್ಲಿ ನೋಡಬಹುದು. ಬಟ್ ಇಲ್ಲಿ ಇಷ್ಟೊಂದು ನೀಟಾಗಿ ಕ್ಲಿಯರ್ ಆಗಿ ನೋಡೋದಕ್ಕೆ ನಮ್ಗೊಂದು ಚಾನ್ಸ್ ಸಿಗುತ್ತೆ. ಹಾಗೆ ಮೇಲ್ ನೋಡಿದ್ರೆ ನಾವು ವಿಷ್ಣು ದಶಾವತಾರ ಪೇಂಟಿಂಗ್ಸ್ ಮತ್ತೆ ಅದ್ರ ಸುತ್ತ ಇರುವಂತ 27 ನಕ್ಷತ್ರ, ಇವುಗಳಿಗೆಲ್ಲ ಒಂದು ಸ್ಟೋರಿ ಇರುತ್ತೆ. ನಾನು ಹೇಳದ್ನಲ್ಲ, ಒಂದೊಂದು ಗೋಡೆ, ಒಂದೊಂದು ಪಿಲ್ಲರು ಒಂದೊಂದು ಸ್ಟೋರಿ ಹೇಳುತ್ತೆ ಅಂತ ಹೇಳಿ. ಈ ಅರಮನೆಯನ್ನ ರಾಜರು ಅವ್ರ ಇಷ್ಟಾನುಸಾರಕ್ಕೋ ಅಥವಾ ಅವ್ರ ಸ್ವಾರ್ಥಕ್ಕೋ ಕಟ್ಕೊಂಡಿಲ್ಲ, ತುಂಬಾ ಯೋಚನೆ ಮಾಡಿನೇ ಕಟ್ಟಿದ್ದಾರೆ ಈ ಅರಮನೆಯನ್ನ. ಇಳಿಜಾರಾಗಿ ಕಟ್ಟಿರ್ತಾರೆ ಅರಮನೆಯನ್ನ. ಯಾಕೆ ಅಂತಂದ್ರೆ ಮುಂದೆ ಗ್ರೌಂಡ್ ಏನಿದೆ ಅದು ಮುಂಚೆ ದೊಡ್ಡ ಕೆರೆ ಆಗಿತ್ತಂತೆ. ಮಳೆ ನೀರೆಲ್ಲಾನು ಆಟೋಮೆಟಿಕ್ ಆಗಿ ಏನು ಟೆರೆಸ್ ಮೇಲೆ ಮಳೆ ಬೀಳುತ್ತೋ ಆ ಮಳೆ ನೀರೆಲ್ಲ ದೊಡ್ಡ ಕೆರೆಗೆ ಹೋಗೋ ತರ ವ್ಯವಸ್ಥೆ ಮಾಡಿರ್ತಾರೆ. ಈಗ ನೋಡ್ತಿದ್ದೀರಲ್ಲ, ಈ ಪೇಂಟಿಂಗ್ ಬಂದು ಸೀತಾ ಸ್ವಯಂವರ ಪೇಂಟಿಂಗ್. ವಿಶ್ವ ಪ್ರಖ್ಯಾತ ರಾಜ ರವಿವರ್ಮರವರ ಕೊನೆ ಪೇಂಟಿಂಗ್ ಇದಾಗಿರುತ್ತೆ. ರಾಜ ರವಿವರ್ಮರವರ ಪೇಂಟಿಂಗ್ಸ್ ಅರಮನೆಯಲ್ಲಿ 2 ಇದೆ. ಈ 2ನೇ ಪೇಂಟಿಂಗ್ ಬಂದು ಕೊನೆ ಪೇಂಟಿಂಗು. ಅವ್ರ ಲೈಫ್ ಟೈಮ್ ಅಲ್ಲೇ ಕೊನೆ ಪೇಂಟಿಂಗ್ ಇದಾಗಿರುತ್ತೆ.
ಅರಮನೆ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಒಂದು ದಿನ ಸಾಕಾಗೋದಿಲ್ಲ. ನಿಜವಾಗ್ಲೂ ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ನಿಮಗೆ ಶೇರ್ ಮಾಡಿದ್ದೀನಿ ಅಷ್ಟೇ. ಯಾರಾದರೂ ಮೈಸೂರಿಗೆ ವಿಸಿಟ್ ಮಾಡಬೇಕು ಅಂತಂದರೆ ತಪ್ಪದೆ ಪ್ಯಾಲೇಸ್ನ ವಿಸಿಟ್ ಮಾಡಿ, ಅದ್ರ ಇತಿಹಾಸ ಏನಿದೆ ಅದನ್ನು ತಿಳ್ಕೊಳ್ಳಿ. ನಾನು ಆನ್ಲೈನಲ್ಲಿ ವಿಡಿಯೋಸ್ ಎಲ್ಲ ಚೆಕ್ ಮಾಡಿದಾಗ ಇಲ್ಲಿರುವಂತಹ ಗೈಡ್ಸು ವಿಡಿಯೋಸಲ್ಲಿ ಒಂದೇ ಹೇಳಿದ್ರು. ಬೇರೆ ಫಾರಿನ್ ಕಂಟ್ರೀಸಿಂದ ಬಂದಿರುವಂತಹ ಜನ ಗೈಡ್ನ ಕೇಳ್ತಾರೆ, ನಮ್ಮ ಜನ ಗೈಡ್ನ ಕೇಳೋದಿಲ್ಲ. ನಮ್ಮ ಜನ ನಮ್ಮ ಹಿಸ್ಟ್ರಿನ ತಿಳ್ಕೊಳ್ತಿಲ್ಲ. ಫಾರಿನರ್ಸ್ ಹೇಳ್ತಾರಂತೆ ವಿ ನೋ ಇಂಡಿಯಾ ಬೆಟರ್ ದ್ಯಾನ್ ಇಂಡಿಯನ್ಸ್ ಅಂತ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಹಿಸ್ಟ್ರಿನ ನಾವೇ ತಿಳ್ಕೊಳ್ತಾ ಇಲ್ಲ. ನಮ್ಮ ಜನ್ರೇಷನ್ ಟು ಜನ್ರೇಷನ್ ಪಾಸ್ ಮಾಡಿಲ್ಲ ಅಂತಂದರೆ ನಮ್ಮ ಹಿಸ್ಟ್ರಿನ ಇನ್ಯಾರು ಪಾಸ್ ಮಾಡ್ತಾರೆ, ಇನ್ಯಾರು ತಿಳಿಸ್ಕೊಡ್ತಾರೆ? ಯೋಚನೆ ಮಾಡಿ ಒಂದ್ಸರ್ತಿ. ಹಾಗೆ ಒಂದು ವಿಷಯ ಹೇಳೋದು ಮರ್ತೆ, ಈ ಪ್ಯಾಲೇಸ್ ನೋಡಬೇಕು ಅಂತಂದರೆ ವಾರದ ಎಲ್ಲ ದಿನದಲ್ಲೂ ಓಪನ್ ಇರುತ್ತೆ, ಎಕ್ಸೆಪ್ಟ್ ದಸರಾ ದಿನದಲ್ಲಿ ಮಾತ್ರ. ದಸರಾ ಟೈಮಲ್ಲಿ ನಮಗೆಲ್ಲ ಗೊತ್ತು ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ದಸರಾ ಹಬ್ಬ ಅಂತ. ಅರಮನೆ ಕಟ್ಸಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಹೇಳಿದ್ನಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿಗೆ ಕೊಟ್ಟಿರುವಂತಹ ಕೊಡುಗೆಗಳು ಒಂದೊಂದಲ್ಲ ಅಂತ ಹೇಳಿ. ಈ ಪ್ಯಾಲೇಸ್ ಇಂಡೋ ಸ್ಯಾಸನಿಕ್ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಕಿಟಕಿಗಳು ರಾಜಸ್ಥಾನಿ ಸ್ಟೈಲಲ್ಲಿ ಇರುತ್ತೆ. ನಾವು ನೋಡಬಹುದು, ಪ್ಯಾಲೇಸ್ಗೆ ಎಂಟ್ರಿ ಆಗ್ತಿದ್ದಂಗೆನೆ ಪ್ಯಾಲೇಸ್ ಡೂಮ್ಸ್ ಎಲ್ಲ ನೋಡ್ತಿದ್ರೇನೆ ಒಂದು ಸ್ವಲ್ಪ ಇಂಡೋ ವೆಸ್ಟರ್ನ್ ಟೈಪಲ್ಲಿ ಕಾಣಿಸುತ್ತೆ ನಮಗೆ. ಇವಾಗ ಏನು ನೋಡ್ತಿದ್ದೀರಾ ಅರಮನೆ, ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಸಿರುವಂಥದ್ದು. ಇದಕ್ಕಿಂತ ಮುಂಚೆ ಒಂದು ಹಳೆ ಅರಮನೆ ಇತ್ತಂತೆ. ಅದು 75% ಆಫ್ ಅರಮನೆ ವುಡ್ಡಿಂದ ಮಾಡಿರ್ತಾರೆ. ಅದು ಕೆಲವೊಂದು ಕಾರಣಾಂತರಗಳಿಂದ 40% ಆಫ್ ಹಳೆ ಅರಮನೆ ಏನಿರುತ್ತೆ ಅದು ಸುಟ್ಟೋಗುತ್ತೆ. ಸುಟ್ಟೋದಾದ್ಮೇಲೆ 60% ಆಫ್ ಅರಮನೆ ಏನಿದೆ ಅದನ್ನ ಡೆಮಾಲಿಷ್ ಮಾಡಿ ಈಗ ಇರುವಂತಹ ಅರಮನೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಸಿರ್ತಾರೆ. ಈ ವಿಡಿಯೋ ನೋಡಿದಾದ್ಮೇಲೂ ಮೈಸೂರು ವಿಸಿಟ್ ಮಾಡಿಲ್ಲ, ಮೈಸೂರು ಪ್ಯಾಲೇಸ್ನ ನೋಡಿಲ್ಲ ಅಂತಂದ್ರೆ ತಪ್ಪದೆ ವಿಸಿಟ್ ಮಾಡಿ, ತಪ್ಪದೆ ಎಕ್ಸ್ಪ್ಲೋರ್ ಮಾಡಿ ಮೈಸೂರು ಪ್ಯಾಲೇಸ್ನ. ಇದುವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ವಿಡಿಯೋ ಇಷ್ಟ ಆಗೇ ಇರುತ್ತೆ. ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ವಿಡಿಯೋಸ್ನ ನೋಡ್ತಿರೋರು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.